ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಈಗ ತಾನೇ ಫೈನಲ್ ರೌಂಡ್ನ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು PGCET 2023 ಅಂತಿಮ ಸುತ್ತಿನ ಹಂಚಿಕೆ ಫಲಿತಾಂಶದ ಲಿಂಕ್ ಅಂತ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಸೊ ನೀವಲ್ಲಿ ನಿಮ್ಮ ನಂಬರನ್ನು ಇದು ಮಾಡಿದ ತಕ್ಷಣ ರಿಸಲ್ಟ್ ತೋರಿಸುತ್ತಲ್ಲಿ. ಸೊ ಇಲ್ಲಿ ನಮ್ಮ ಸ್ಟೂಡೆಂಟಿಗೆ ಯಾವುದೊಂದು ಕಾಲೇಜ್ ಸೆಲೆಕ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಅಮೌಂಟನ್ನು ಕೊಟ್ಟಿದ್ದಾನೆ. ಓಕೆ, ಸೊ ಅಲಾಟೆಡ್ ಡೇಟು 14/2/2024 ಅಂತಿದೆ. ಸೊ ಅಂದರೆ ಇಂದಿನ ಡೇಟ್ ಅಂದರೆ ನಿಮ್ಮ ಅಲಾಟ್ ಆಗಿದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಿದ್ರೆ ನಿಮಗೆ ಕಾಲೇಜು ಯಾವಾಗ ಶುರು ಆಗುತ್ತೆ, ನೀವು ಪೇಮೆಂಟ್ ಹೆಂಗೆ ಮಾಡಬೇಕು ಅಂತ ಎಗೇನ್ ನಾನು ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಸೀಟ್ ಮ್ಯಾಟ್ರಿಕ್ಸ್ 21 ಇದು ಕೂಡ ಆಗಿದೆ. ಸೊ ಇದು ಸೀಟ್ ಹಂಚಿಕೆಯ ಫಲಿತಾಂಶ ರಿಸಲ್ಟ್ ಈಗ ಆಫ್ಟರ್ 6 PM ಕೊಟ್ಟಿದ್ದಾನೆ. ಚಲನ್ ಡೌನ್ಲೋಡ್ ಮಾಡೋದು, ಶುಲ್ಕ ಪಾವತಿ ಮಾಡುವುದು ಯಾವಾಗ ಅಂತ ಹೇಳಿದ್ರೆ 26/2/2024 to 28. ಓಕೆ, 26 ಅಂದರೆ ಸೋಮವಾರದ ನಂತರ ನೀವೇನು ಮಾಡ್ಕೋಬೋದು, ಡೌನ್ಲೋಡನ್ನು ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ನಾಳೆ ನಾಳಿದ್ದು ರಜಾ ಇದೆ. 24th to 25th 4th ಸ್ಯಾಟರ್ಡೇ ಹಾಗೂ ಸಂಡೇ ಇರೋದ್ರಿಂದ ನಿಮಗೆ ರಜಾ ಇರೋದ್ರಿಂದ ಈಗ ಪೇಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಮಂಡೆಯಿಂದ ಅಂದರೆ 26th ನೀವು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿ ಚಲನನ್ನು ತಗೊಂಡು ನೀವು ಬ್ಯಾಂಕಲ್ಲಿ ಪೇಮೆಂಟ್ ಮಾಡಿದ 2 hours ನಂತರ ನೀವು ಕಾಲೇಜ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ನೀವು ಮಂಡೇನೇ ಆಗ್ಬೋದು. ಓಕೆ, ಸೊ ಮಂಡೇನೇ ನೀವು ಡೌನ್ಲೋಡ್ ಮಾಡಿಕೊಂಡು ಬೆಳಗ್ಗೆ 10-10:30 ಪೇಮೆಂಟ್ ಮಾಡಿದ್ರೆ 12 ಗಂಟೆಗೆ ಆರ್ಡ್ರ್ ಬರುತ್ತೆ. ನೀವು ಯಾವ ಕಾಲೇಜ್ ಸೆಲೆಕ್ಟ್ ಆಗಿದೆ ಅಲ್ಲಿ ಹೋಗಿ ನೀವೇನು ಮಾಡ್ಕೋಬೋದು, ನೀವು ಅಡ್ಮಿಷನ್ ಆಗ್ಬೋದು. ಸೊ ದಿಸ್ ಇಸ್ ಫೈನಲ್ ರೌಂಡ್ ರಿಸಲ್ಟ್ ಬಂದಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಯಾರ್ಯಾರು ಸಿಕ್ಕಿಲ್ಲ ದಯವಿಟ್ಟು ಅವ್ರಿಗೆಲ್ಲ ಸಿಕ್ಕಿಲ್ಲ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಮುಂದಿನ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ವೆಯ್ಟ್ ಮಾಡ್ತೀನಿ. ನಾನು ಅಪ್ಡೇಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.